ಸಾಮಾನ್ಯವಾಗಿ ಒಂದು ಧರ್ಮದವರು ಇನ್ನೊಂದು ಧರ್ಮದ ಬಗ್ಗೆ ತಿಳ್ಕೊಳಕ್ಕೆ ಹೋಗಲ್ಲ, ತಿಳ್ಕೊಳ್ಳೋಂಥ ಉತ್ಸಾಹನೂ ಇರಲ್ಲ. ಆದರೆ ಈ ಥರ ಕುರಾನ್ ಪ್ರವಚನ ಅಂತೇಳಿ ಒಂದು ಪ್ರೋಗ್ರಾಮ್ದಲ್ಲಿ ನಾವು ಬಂದು ಕುರಾನ್ ಬಗ್ಗೆ ಕೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಆಮೇಲೆ ಕುರಾನ್ನಲ್ಲೂ ಒಳ್ಳೊಳ್ಳೆಯ ಸಂಗತಿಗಳದಾವ. ಇವತ್ತು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ಕುಟುಂಬದ ಬಗ್ಗೆ. ಕುಟುಂಬ ನಮಗೆ ಬೇಸಿಕ್ಕಾಗಿ ಭಾಳ ಸ್ಟ್ರಾಂಗ್ ಮಾಡೋದು ಮನುಷ್ಯನ ಕುಟುಂಬನೇ ಅಂತ ಕುಟುಂಬದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ನನಗಂಥ ಹಿಂದೂ ಮುಸ್ಲಿಮ್ದಂಥ ಧರ್ಮಗಳ ಬಗ್ಗೆ ಭೇದ ಅಥವಾ ಅವರು ಬೇರೆ ನಾವು ಬೇರೆ ಅಂತ ಏನು ಅಂತ ಅನಿಸಿಲ್ಲ. ಎಲ್ಲರೂ ಧರ್ಮಗಳಲ್ಲಿ ಒಂದೇ ನೀತಿ ಅದ ಅನ್ನೋದು ನನಗಿವತ್ತು ತಿಳಿತು. ಧನ್ಯವಾದ. ದಿವಸ ಬಸವ ಕಲ್ಯಾಣದಲ್ಲಿ ಐತಿಹಾಸಿಕ ಕುರಾನ ಹೇಳಿದ್ದಾರೆ. ಅದು ಭಾಳ ಖುಷಿದ ವಿಷಯ. ಫ್ಯಾಮಿಲಿ ಬಗ್ಗೆ ಮತ್ತು ನಮ್ಮ ಎಲ್ಲ ಕುಟುಂಬದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಮುಂದೆ ಅವರಿಗೆ ಒಳ್ಳೆಯದು ಮಾಡಲಿ ದೇವರಂತ ನಾನು ಹಾರೈಸುತ್ತೇನೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾನು ಬರ್ತೀನಿ. 5 ವರ್ಷ ಆಗಿ ನಾನು ಬರ್ತಾ ಇದ್ದೀನಿ ಈ ಕುರಾನ ಇದಕ್ಕೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. 5 ವರ್ಷ ಆಯಿತು ನಾನು ಬರ್ತಾ ಇದ್ದೀನಿ. ನನಗೆ ಭಾಳ ಖುಷಿಯಾಗಿದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆನೂ ಇವತ್ತು 2ನೇ ದಿವಸ, ನಾಳೆನೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಹಾರೈಸುತ್ತೇನೆ.